ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಇಂದ್ರಿಯ ವಿಷಯಗಳ ಭೋಗಗಳಲ್ಲಿ ವಿರಕ್ತಿ, ಅಹಂಕಾರವಿಲ್ಲದಿರುವುದು, ಹುಟ್ಟು, ಸಾವು, ಮುಪ್ಪು, ರೋಗಗಳಲ್ಲಿರುವ ದುಃಖದ ದೋಷವನ್ನು ಮನಸ್ಸಿಗೆ ತಂದುಕೊಳ್ಳದಿರುವುದು. ತಾನು ಹುಟ್ಟಿರುವುದೇ ಭೋಗಕ್ಕಾಗಿ ಎಂಬ ಮನಸ್ಥಿತಿಯಿಂದ ಬೆಳೆಯುವ ಮನುಷ್ಯ ತನ್ನ ಇಂದ್ರಿಯ ಸುಖಕ್ಕಾಗಿ ವ್ಯಯ ಮಾಡುವಷ್ಟು ಸಮಯ ಹಾಗೂ ಮೌಲ್ಯವನ್ನು ತನ್ನ ಉತ್ತಮ ಜೀವನಕ್ಕಾಗಿ ಮಾಡಲಾರ. 2 ಹೊತ್ತಿನ ತುತ್ತಿಗಾಗಿ ತನ್ನ ಇಡೀ ದಿನ ಹಾಳು ಮಾಡುವ ಅವಶ್ಯಕತೆ ಯಾರಿಗೂ ಬಾರದು. ಜ್ಞಾನ ಹಾಗೂ ವೈರಾಗ್ಯದ ಸಿದ್ಧಿಗಾಗಿ ತಪಸ್ಸು ಮಾಡಿ ತನ್ನ ಗುರಿಯನ್ನು ಸಾಧಿಸಬೇಕಾದ ಮನುಷ್ಯ ಇಂದ್ರಿಯ ಸುಖಭೋಗಗಳಲ್ಲಿ ಮೈಮರೆತು ಕೊಚ್ಚೆಯಲ್ಲಿ ಮೈಮರೆತ ಹಂದಿಯಂತಾಗುತ್ತಾನೆ. ಇಂದ್ರಿಯ ವಿಷಯಗಳ ಭೋಗಗಳಲ್ಲಿ ವಿರಕ್ತಿ ಹೊಂದಿದಾಗ ಮಾತ್ರ ಜ್ಞಾನ ಹಾಗೂ ವೈರಾಗ್ಯದೆಡೆಗೆ ಮನಸ್ಸಾಗಲು ಸಾಧ್ಯ. ನಾನು ನನ್ನಿಂದಲೇ ಎಂಬ ಭಾವವಿರದೆ ಎಲ್ಲರೊಡನೆ ಬೆರೆತು ಎಲ್ಲರನ್ನೂ ಗೌರವಿಸುತ್ತಾ ಬದುಕಬೇಕು. ಮನುಷ್ಯನಿಗೆ ಹುಟ್ಟು ಸ್ವಲ್ಪ ಸಂತೋಷ ಕೊಟ್ಟರೆ ಅತ್ಯಂತ ನೋವು ಸಂಕಟ ಕೊಟ್ಟು ದುರ್ಬಲಗೊಳಿಸುವ ಚಿಂತೆಗಳೆಂದರೆ ರೋಗ, ಮುಪ್ಪು, ಸಾವು. ಇವಾವುದನ್ನೂ ಅನುಭವಿಸದೇ ಇರಲು ಸಾಧ್ಯವಿಲ್ಲ. ಇದು ಬಂದಾಗ ಅನುಭವಿಸುವುದಕ್ಕೂ ಇದನ್ನು ಕಲ್ಪಿಸಿಕೊಂಡು ಸದಾ ಭಯದಲ್ಲಿ ಬದುಕುವುದಕ್ಕೂ ವ್ಯತ್ಯಾಸವಿದೆ. ಮುಪ್ಪು ಹಾಗೂ ರೋಗ ಬಾರದೆಯೂ ಸಾವು ಬರಬಹುದು, ಆದರೆ ಸಾವು ಖಚಿತ. ಇವೆಲ್ಲವೂ ಬದುಕಿನಲ್ಲಿ ಸಹಜ ಎಂದು ಒಪ್ಪಿಕೊಂಡಾಗ ಮಾತ್ರ ಭಯ ಅಥವಾ ದುಃಖದಿಂದ ಹೊರಬರಲು ಸಾಧ್ಯ. ಹರಿ ಓಂ ತತ್ಸತ್.